ಹಲೋ ಡಿಯರ್ಸ್, ವೆಲ್ಕಮ್ ಟು ಕ್ಲಾಸ್. ಈ ಒಂದು ಕ್ಲಾಸ್ ಅಲ್ಲಿ ನಾವು ಕ್ವಶನ್ ಟ್ಯಾಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಇದು 1 ಮಾರ್ಕಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಸೊ 2025 ಮಾರ್ಚ್ ಫಸ್ಟ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್. ನೋಡ್ರಿ, ಸ್ಟೂಡೆಂಟ್ ಶೌಟೆಡ್, ಹೌದಾ? ಇದು ಶೌಟೆಡ್ ಇದೆಯಲ್ಲ, ಇದು ವಿ ಟು ಫಾರ್ಮ್. ನೋಡ್ರಿ, ಯಾವುದೇ ಹೆಲ್ಪಿಂಗ್ ವರ್ಬ್ ನಿಮಗೆ ಇಲ್ಲಿ ಕಾಡ್ತಾ ಇಲ್ಲ. ಶೌಟೆಡ್ ಇಡಿ ಫಾರ್ಮ್ ಇದೆ ನೋಡ್ರಿ, ಇಡಿ ಫಾರ್ಮ್. ಸೊ ಇಟ್ ಈಸ್ ವಿ ಟು ಫಾರ್ಮ್. ವಿ ಟು ಫಾರ್ಮ್, ಓಕೆನಾ? ವಿ ಟು ಫಾರ್ಮ್ ಅಂತಂದ್ರೆ ನಾವು ಅಲ್ಲಿ ಡಿಡ್ ಯೂಸ್ ಮಾಡ್ತೀವಿ ಎಲ್ಲದಕ್ಕೆ ಅಂತ ಹೇಳಿ ನಾವು ಈಗ ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸ್ ಆಫ್ ಕ್ವಶನ್ ಟ್ಯಾಗ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ವಿ ಟು ಫಾರ್ಮ್. ಸೊ ಇಲ್ಲಿ ಯಾವುದೇ ನಾಟ್ ಕಾಣ್ತಾ ಇಲ್ಲ, ನೆವರ್ ಕಾಣ್ತಾ ಇಲ್ಲ, ನೋ ಅಂತ ಹೇಳಿ ಕಾಣ್ತಾ ಇಲ್ಲ, ನೆಗೆಟಿವ್ ಫಾರ್ಮ್ ಕಾಣ್ತಾ ಇಲ್ಲ. ಅದಕ್ಕೆ ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ಇದು ನೆಗೆಟಿವ್ ಟ್ಯಾಗ್ ಮಾಡಬೇಕು. ನೆಗೆಟಿವ್ ಟ್ಯಾಗ್ ಮಾಡಬೇಕಂದ್ರೆ ಡಿಡ್, ಅದಕ್ಕೊಂದು ನಾಟ್ ಹಾಕ್ತಿವಿ. ನಾಟ್ ಶಾರ್ಟ್ ಫಾರ್ಮ್ ಡಿಡಂಟ್. ಸೊ ಡಿಡಂಟ್. ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಪ್ಲೂರಲ್, ಅದಕ್ಕೆ ಅದು ದೇ. ನಾ ಹೇಳಿದ್ದೀನಿ ಇವಾಗ, ಪ್ಲೂರಲ್ ಇತ್ತಪ್ಪ ಅಂದ್ರೆ ದೇ ಯೂಸ್ ಮಾಡ್ತೀವಿ. ಡಿಡಂಟ್ ದೇ. ಸೊ ಇಲ್ಲಿ ಆಪ್ಷನ್ ಡಿಡಂಟ್ ದೇ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಏನ್ ಗೊತ್ತಾ, ಹೆಲ್ಪಿಂಗ್ ವರ್ಬ್ ಇತ್ತಂತಂದ್ರೆ ಈಸಿ ಆಗುತ್ತೆ. ನಾಟ್ ಇದೆ ಅಂತಂದ್ರೆ, ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇದೆ ಅಂತಂದ್ರೆ ನಾವು ಟ್ಯಾಗ್ ಅಲ್ಲಿ ನಾಟ್ ಹಾಕೋದಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇಲ್ಲ ಅಂತಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಹಾಕ್ತಿವಿ, ಈ ಟ್ಯಾಗ್ ಅಲ್ಲಿ ನಾಟ್ ಹಾಕ್ತಿವಿ ಅಂತಕ್ಕಂಥ. ಸೊ ನಮಗೆ ಫಾರ್ಮುಲಾನೇ ಕಾಣ್ತಾ ಇಲ್ಲ ಅಂತಂದ್ರೆ, ಸೊ ಅದು ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಿರ್ಬೇಕು, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗಾದ್ರೆ ಇರಬೇಕು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಇದೆ ಅಂತ ಹೇಳಿ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ವಿ ಒನ್ ಫಾರ್ಮ್ ಅಲ್ಲಿ ಇರಬೇಕು, ಅಥವಾ ವಿ ಒನ್ ಪ್ಲಸ್ ಎಸ್ ಎಸ್ ಅಥವಾ ಐ ಎಸ್ ಫಾರ್ಮ್ ಅಲ್ಲಿ ಇರಬೇಕು ವರ್ಬ್. ವಿ ಟು ಅಲ್ಲಿ ಇತ್ತು ಅಂತಂದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಡಿಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಾಟ್ ನಾಟ್ ಹಾಕ್ತಿವಿ, ಡಿಡೆಂಟ್. ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಪ್ಲೂರಲ್, ಅದು ಅದಕ್ಕೆ ದೇ ಅಂತ ಹೇಳಿ ಯೂಸ್ ಮಾಡಿ. ರೈಟ್? ಎಸ್. ಸೊ ನಿಮಗಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೀನಿ, ಇಂಟ್ರೊಡಕ್ಷನ್ ಕ್ಲಾಸ್ ಆಫ್ ಕ್ವಶನ್ ಟ್ಯಾಗ್. ಅದನ್ನ ಫಸ್ಟ್ ಪರ್ಫೆಕ್ಟ್ ಮಾಡ್ಕೊರಿ ಆ ವಿಡಿಯೋನ ನೋಡಿ, ಆಮೇಲೆ ಇವುಗಳನ್ನು ಡೈರೆಕ್ಟ್ ಆಗಿ ನೀವು ಬಿಡಿಸಬಹುದು ಅಂತ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿಸ್ ಸ್ಟೇಟ್ಮೆಂಟ್. 2024 ಮಾರ್ಚ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನೋಡ್ರಿ. ಪಾರ್ವೇಜ್ ಈಟ್ಸ್ ಪಿಜ್ಜಾ. ನೋಡ್ರಿ, ಈಟ್ಸ್ ಅಂತಕ್ಕಂಥದ್ದು ವಿ ಒನ್ ಪ್ಲಸ್ ಐ ಎನ್ ಜಿ, ವಿ ಒನ್ ಪ್ಲಸ್ ಎಸ್. ಈಟ್ಸ್, ವಿ ಒನ್ ಪ್ಲಸ್ ಎಸ್. ಇದು ನಾನು ಹೇಳಿದ್ದೀನಿ ನಿಮಗೆ, ಥರ್ಡ್ ಪರ್ಸನ್ ಸಿಂಗುಲರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಸ್ ಆರ್ ಇ ಎಸ್ ಆರ್ ಐ ಇ ಎಸ್ ನಾವು ಸಫಿಕ್ಸ್ ಗಳನ್ನ ಯೂಸ್ ಮಾಡಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ನೀವು ಆಲ್ರೆಡಿ ನೋಡ್ಕೋಬೇಕು, ಹೇಳಿದ್ದೀನಿ. ಸೊ ಈಗ ವಿ ಒನ್ ಪ್ಲಸ್ ಎಸ್ ಆಯ್ತು. ಈಗ ನಾನು ನಿಮಗೆ ಹೇಳೋದೇನಪ್ಪಾ ಅಂತಂದ್ರೆ, ನೋಡ್ರಿ, ವರ್ಬ್ ಕೇವಲ ವಿ ಒನ್ ಫಾರ್ಮಲ್ ಇದ್ರೆ ನಾವು ಡೂ ಯೂಸ್ ಮಾಡ್ತೀವಿ. ವರ್ಬ್ ವಿ ಒನ್ ಪ್ಲಸ್ ಎಸ್ ಇತ್ತು, ಅಥವಾ ಇ ಎಸ್ ಇತ್ತು, ಅಥವಾ ಐ ಇ ಎಸ್ ಇತ್ತು ಅಂತಂದ್ರೆ ನಾವು ಡಸ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದು ವಿ ಒನ್ ಪ್ಲಸ್ ಎಸ್ ಫಾರ್ಮಲ್ ಇದೆ, ಈಟ್ ಇದೆ, ಈಟ್ಸ್ ಇದೆ. ಸೊ ಅದಕ್ಕೆ ನಾವು ಡಸ್ ಯೂಸ್ ಮಾಡ್ತೀವಿ. ಓಕೆನಾ? ಡಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ನಾಟ್ ಕಾಣ್ತಾ ಇಲ್ಲ, ಇಲ್ಲಿ ನಾವು ನಾಟ್ ಬರಿತೀವಿ. ಕಾಣ್ತಾ ಇಲ್ಲ, ನಾಟ್ ಬರಿತೀವಿ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಟ್ಯಾಗ್. ಡಸಂಟ್ ಆಯ್ತು, ಡಸಂಟ್. ಪಾರ್ವೇಜ್ ಅದು ಹೀನೋ ಶೀನೋ. ನೋಡ್ರಿ, ಆಪ್ಷನ್ ಅಲ್ಲಿ ಹಿ ಇದೆ, ಯಾಕಂತಂದ್ರೆ ಕೆಲವೊಬ್ಬರ ಹೆಸರು ನಮಗದು ಬಾಯ್ಸ್ ಹೆಸರು, ಲೇಡೀಸ್ ಹೆಸರು ಗೊತ್ತಾಗೋದಿಲ್ಲ. ಆದ್ರೆ ಇರ್ಲಿ, ನಿಮಗ ಆಪ್ಷನ್ ಅಲ್ಲಿ ಅವ್ರು ಜಸ್ಟಿಫೈ ಮಾಡಿರ್ತಾರೆ. ಓಕೆನಾ? ಕನ್ಫ್ಯೂಷನ್ ಆಗೋದು ಬೇಡ ಮಕ್ಕಳಿಗೆ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಡಸಂಟ್ ಹಿ ಎಲ್ಲೈತೆ ನೋಡ್ರಿ, ಡಸಂಟ್ ಹಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಸಂಟ್ ಹಿ. ಯಾಕಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಟ್ಯಾಗ್ ಮಾಡಬೇಕು. ಡಸಂಟ್ ಮತ್ತೆ ಡಿಡಂಟ್ ಇವೆರಡು ಅಲ್ಲ. ಯಾಕಂದ್ರೆ ಇದು ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಟ್ಯಾಗ್ ಮಾಡಬೇಕು. ಇವು ಪಾಸಿಟಿವ್ ಟ್ಯಾಗ್ ಆಯ್ತು, ಇವು ಎರಡು ಅಲ್ಲ. ಡಸಂಟ್ ಡಿಡಂಟ್ ಒಳಗೆ ಯಾವ್ದು ಕರೆಕ್ಟ್ ಅಂತಂದ್ರೆ ವಿ ಒನ್ ಫಾರ್ಮಲ್ ಇರೋದ್ರಿಂದ ಡಸಂಟ್. ಒಪ್ಕೊಂತೀರಿ? ಎಸ್. ಸೊ ಮತ್ತೆ ಮುಂದೆ ಹೋಗೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಅಂತಕ್ಕಂಥ 2024 ಜೂನ್ ಎಕ್ಸಾಮ್ 2 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ದೇ ಡೋಂಟ್ ಕಮ್ ಆನ್ ಟೈಮ್. ಸೊ ಇಲ್ಲಿ ನೋಡ್ರಿ, ಡೋಂಟ್ ಇದೆ, ಅದಕ್ಕೆ ಇದು ನೆಗೆಟಿವ್ ಟ್ಯಾಗ್ ರೀ. ಇದು ಇದೇನ್ರಿ? ಇದು ನೆಗೆಟಿವ್ ಟ್ಯಾಗ್. ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ ಹಾಕ್ಬೇಕು. ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಬಿಟ್ಟು ಬರೀಬೇಕು. ಡೂ, ನಾಟ್ ತೆಗೆದು ಬಿಡ್ರಿ. ಡೂ ದೇ, ಡೂ ದೇ, ಡೂ ದೇ. ಯಾಕಂತಂದ್ರೆ ನಾಟ್ ಸ್ಟೇಟ್ಮೆಂಟ್ ಅಲ್ಲಿ ಇತ್ತು, ಅದನ್ನ ಬಿಟ್ಟು ಬಿಡ್ರಿ. ಬರೇ ಹೆಲ್ಪಿಂಗ್ ವರ್ಬ್ ಡೂ ಅಷ್ಟೇ ತಗೋರಿ. ಡೂ ದೇ, ಡೂ ದೇ. ಓಕೆ, ಡೂ ದೇ. ಡೂ ದೇ ಎಲ್ಲಿ ಇದೆ ನೋಡ್ರಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಡರ್ಸ್ಟುಡ್? ಎಸ್. ಸೊ ನೀವು ಇದಿಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲ ಸರ್, ಇದಕ್ಕಿಂತ ಮತ್ತೆ ಈಸಿಯೆಸ್ಟ್ ವೇ ಇಲ್ಲ ಅಂತ ಹೇಳಿ ನೀವೇನಾದ್ರು ಕೇಳೋದಾದ್ರೆ, ಈಸಿಯೆಸ್ಟ್ ವೇ ಇದೆ ನೋಡ್ರಿ. ಆರ್ ದೇ, ಇಲ್ಲಿ ಆರ್ ಇಲ್ಲ, ಬಿಟ್ಟು ಬಿಡ್ರಿ. ಆರಂಟ್, ಇದು ಆರ್ ಇಲ್ಲ. ವಿಲ್ ವೋಂಟ್ ಅಂದ್ರೆ ವಿಲ್, ವಿಲ್ ಇದೆಯಾ? ಇಲ್ಲ. ಸೊ ಇರೋದೇ ಇದೆ. ಓಕೆನಾ? ವಿಲ್ ಇದೆಯಾ? ಇಲ್ಲ. ಆರಂಟ್ ಇದೆಯಾ? ಇಲ್ಲ. ಆರ್ ಇದೆಯಾ? ಇಲ್ಲ. ಆರ್ ಇಲ್ಲ, ವೋಂಟ್ ಇಲ್ಲ, ವಿಲ್ ಇಲ್ಲ, ಯಾವ ಏನು ಇಲ್ಲ. ಸೊ ಇರೋದು ಒಂದು ಆಪ್ಷನ್ ಡಿ ರೈಟ್ ಆನ್ಸರ್.
ಸೊ ಹೀಗ ನೀವು ಎಲಿಮಿನೇಷನ್ ಮೆಥಡ್ ಇಂದ ಅದನ್ನ ಮಾಡಬಹುದು. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್. ನೋಡ್ರಿ, ನಾಟ್ ಅಷ್ಟೇ ಇರ್ಬೇಕಂತೇನಿಲ್ಲ, ನೆವರ್. ಸೊ ನಾನು ನಿಮಗೆ ಹೇಳಿನಿ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಫಾರ್ಮ್ ನೋಡ್ರಿ, ನೆಗೆಟಿವ್ ಫಾರ್ಮ್ಸ್ ನೋ, ನೆವರ್, ನಾಟ್ ಇವು ಇತ್ತಂದ್ರು ಅದೇನೈತಿ, ನೆಗೆಟಿವ್ ಸ್ಟೇಟ್ಮೆಂಟ್ ಆಗ್ಬಿಡ್ತೈತ್ರಿ. ನೆಗೆಟಿವ್ ಸ್ಟೇಟ್ಮೆಂಟ್ ಆಗತ್ತೆ ಅಂತ, ನೆಗೆಟಿವ್ ಸ್ಟೇಟ್ಮೆಂಟ್ ಆಗತ್ತೆ. ಆ ಒಂದು ವಾಕ್ಯದಲ್ಲಿ ನೋ ಇರಬಹುದು, ನೆವರ್ ಇರಬಹುದು, ಅಥವಾ ನಾಟ್ ಇರಬಹುದು. ಅದನ್ನ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನೋದು ಇದೆ. ಸೊ ನಾವು ಆನ್ಸರ್ ಅಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನ ತೆಗೆದು ಕೇವಲ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಮಾತ್ರ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ಓಕೆನಾ? ಸೊ ಇಲ್ಲಿ ಕಮ್ಸ್ ಇದೆ ನೋಡ್ರಿ, ಕಮ್, ಎಸ್. ಸೊ ನಾ ಹೇಳಿದ್ದೀನಿ ಆಗ್ಲೇ, V1 ಪ್ಲಸ್ ಎಸ್ ಆರ್ ಇ ಎಸ್ ಆರ್ ಐ ಇ ಎಸ್ ಇತ್ತಪ್ಪ ಅಂತಂದ್ರೆ ನಾವು ಡಸ್ ಅಂತ ಹೇಳಿ ತಗೋತೀವಿ. ಏನ್ರಿ? ಡಸ್. ಇಲ್ಲಿ ಆಲ್ರೆಡಿ ಒಂದು ನೆಗೆಟಿವ್ ಫಾರ್ಮ್ ಇರೋದ್ರಿಂದ ನಾಟ್ ಸೇರಿಸೋದಿಲ್ಲ. ನೆಗೆಟಿವ್ ಫಾರ್ಮ್ ಇದೆ ನೋಡ್ರಿ, ನಾಟ್ ಸೇರಿಸೋದಿಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ನೆಗೆಟಿವ್ ಫಾರ್ಮ್ ಇದೆ, ಇಲ್ಲಿ ನೆಗೆಟಿವ್ ಟ್ಯಾಗ್ ಮಾಡೋದಿಲ್ಲ, ಇದು ಪಾಸಿಟಿವ್ ಟ್ಯಾಗ್. ಅದಕ್ಕೆ ಡಸ್ ಶಿ, ಕ್ವಶನ್ ಮಾರ್ಕ್. ಡಸ್ ಶಿ ಎಲ್ಲಿದೆ ನೋಡ್ರಿ, ಡಸ್ ಶಿ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಸಿಂಪಲ್ ಇದೆ. V1 ಪ್ಲಸ್ ಎಸ್, ಇದು V1 ಪ್ಲಸ್ ಎಸ್, ಅದಕ್ಕೆ ಡಸ್ ಯೂಸ್ ಮಾಡಿದ್ವಿ. ಓಕೆನಾ? ಡಸ್. ನೆವರ್ ಅಂತಕ್ಕಂಥದ್ದು ನೆಗೆಟಿವ್ ಫಾರ್ಮ್ ಇರೋದ್ರಿಂದ ಇದು ನೆಗೆಟಿವ್ ಫಾರ್ಮ್ ಬರೀಲಿಲ್ಲ. ಇಲ್ಲಿ ಇತ್ತು, ಸ್ಟೇಟ್ಮೆಂಟ್ ಅಲ್ಲಿ ಇತ್ತು, ಟ್ಯಾಗ್ ಅಲ್ಲಿ ಬರೀಬಾರ್ದು. ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇಲ್ಲ ಅಂತಂದ್ರೆ ಟ್ಯಾಗ್ ಅಲ್ಲಿ ನಾಟ್ ಹಾಕ್ಬೇಕು, ಇಲ್ಲ ಅಂದ್ರೆ ಬರೀಬೇಕು, ಇದೆ ಅಂದ್ರೆ ಬಿಡಬೇಕು. ಓಕೆನಾ? ಶಿ, ರೈಟ್? ಎಸ್. ಸೊ ನೋಡ್ರಿ, ಪ್ರತಿ ವರ್ಷ ಕೇಳಿದ್ದಾರೆ ನೋಡ್ರಿ. ಆಗಸ್ಟ್ ಅಲ್ಲಿ ಕೇಳಿದ್ದಾರೆ, ಜೂನ್ ಅಲ್ಲಿ ಕೇಳಿದ್ದಾರೆ, ಮತ್ತೆ ಮಾರ್ಚ್ ಅಲ್ಲಿ ಕೇಳಿದ್ದಾರೆ, 2025 ಮಾರ್ಚ್ ಅಲ್ಲಿ ಕೇಳಿದ್ದಾರೆ, 2024 ಮಾರ್ಚ್ ಅಲ್ಲಿ. ಪ್ರತಿ ವರ್ಷ ಕೇಳ್ತಾರೆ, 1 ಮಾರ್ಕ್ ಗ್ಯಾರಂಟಿ ಇರುತ್ತೆ ಅಂತ. ಸೊ ಮಾಡಲ್ ಕ್ವಶನ್ ಪೇಪರ್ 2024-25 ಅಲ್ಲಿ ಇರ್ತಕ್ಕಂಥ ಕ್ವಶನ್ ನೋಡೋಣ. ನೋಡ್ರಿ, ಜೋರಿಥಾ ಕಮ್ಸ್ ಟು ಪ್ಲೇ. ನೋಡ್ರಿ, ಇದು V1 ಪ್ಲಸ್ ಐ, V1 ಪ್ಲಸ್ ಎಸ್. ಅಗೇನ್ ಇಟ್ ಈಸ್ ಡಸ್. ನಾಟ್ ಎಲ್ಲಾದ್ರೂ ಕಾಣ್ತಾ ಇದೆಯಾ ನೋಡ್ರಿ, ನೋ, ನಾಟ್, ನೆವರ್, ನೆಗೆಟಿವ್ ಫಾರ್ಮ್ ಇಲ್ಲ, ಅದಕ್ಕೆ ಹಾಕ್ತಿವಿ ಡಸಂಟ್. ಜೋರಿತಾ ಶಿ, ಡಸಂಟ್ ಶಿ. ಆಪ್ಷನ್ ಎ is the right answer. Understood? Yes. So choose the appropriate question tag for the statement. 2024-25 model question paper 2 ಅಲ್ಲಿ. ಕೊಹ್ಲಿ ಪ್ಲೇಸ್ ನೋಡ್ರಿ, ಪ್ಲೇ ಇದ್ದಿದ್ದನ್ನ ಪ್ಲೇಸ್ ಅಂತ ಹೇಳಿ ಹಾಕಿಲ್ಲ. ಇದು ಏನಿದು? V1 ಪ್ಲಸ್ ಎಸ್ ಇದು. ಸೊ ಏನಾಯ್ತು? ಡಸ್ ಆಯ್ತು. ಬರೀ V1 ಅಷ್ಟೇ ಇತ್ತು ಅಂತಂದ್ರೆ ಡೂ ಯೂಸ್ ಮಾಡ್ತೀವಿ. V1 ಪ್ಲಸ್ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಅದು ಇತ್ತಂದ್ರೆ ನಾವು ಡಸ್ ಯೂಸ್ ಮಾಡ್ತೀವಿ. ಎಲ್ಲೂ ನಾಟ್ ಕಾಣ್ತಾ ಇಲ್ಲ, ಅದಕ್ಕೆ ಇಲ್ಲಿ ನಾಟ್ ಬರ್ದ್ವಿ. ಡಸಂಟ್ ಕೊಹ್ಲಿ ಹಿ. ಓಕೆನಾ? ಡಸಂಟ್ ಹಿ. ಸೊ 2024-25 ಮಾಡಲ್ ಕ್ವಶನ್ ಪೇಪರ್ 3 ಆಡ್ ಸೂಟೇಬಲ್ ಕ್ವಶನ್ ಟ್ಯಾಗ್. ನೋಡ್ರಿ, ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ, ಆದ್ರೂ ನಾವು ಇದು ಮಾಡೋದಿದೆ. ವಿನುಥಾ ಬ್ರೋಕ್. ನೋಡ್ರಿ, ಬ್ರೇಕ್ ಇದು V1 ಫಾರ್ಮ್, ಇದು ಬ್ರೋಕ್ ಇದೆಯಲ್ಲ, ಇದು V2 ಫಾರ್ಮ್. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ? ಡಿಡ್ ಯೂಸ್ ಮಾಡ್ತೀವಿ. ಓಕೆನಾ? ಡಿಡ್ ಯೂಸ್ ಮಾಡ್ತೀವಿ. V2 ಇದ್ರೆ ಡಿಡ್. ಎಲ್ಲೂ ನಾಟ್ ಕಾಣ್ತಾ ಇಲ್ಲ, ನಾಟ್ ಹಾಕ್ತೀವಿ, ಡಿಡಂಟ್. ಸೊ ಇಂಥ ಹುಡುಗಿ ಹೆಸರು, ಅದಕ್ಕೆ ಶಿ ಯೂಸ್ ಮಾಡಿದ್ವಿ. ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಇದನ್ನೆಲ್ಲ ಹೇಳಿದೀನಿ. ಅಲ್ಲಿ ಆ ವಿಡಿಯೋನ ಪರ್ಫೆಕ್ಟ್ ಆಗಿ ನೀವು ಕಲ್ತ್ರಿ ಅಂತಂದ್ರೆ ಈ ವಿಡಿಯೋ ಮಾತ್ರ ನಿಮ್ಗೆ ಅರ್ಥ ಆಗೋದು ಅಂತಕ್ಕಂಥ. ಸೊ ಆನ್ಸರ್ ಏನಾಯ್ತು? ಡಿಡಂಟ್ ಶಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ 2024-25 ಮಾಡಲ್ ಕ್ವಶನ್ ಪೇಪರ್ 4ರಲ್ಲಿ ಬಂದಿರತಕ್ಕಂಥ ಕ್ವಶನ್. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಸೈನ್ಸ್ ಈಸ್. ನೋಡ್ರಿ, ಈಸ್ ಇದೆ. ನಮಗ ಹೆಲ್ಪಿಂಗ್ ವರ್ಬ್ ಇತ್ತು ಅಂತಂದ್ರೆ ನಮ್ಗೆ ಯಾವುದೇ ಒಂದು ಅಡೆತಡೆ ಇಲ್ಲ, ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಈಸ್. ನಾಟ್ ಇದೆ, ಇಲ್ಲ. ನಾಟ್ ಇಲ್ಲ ಅಂದ್ರೆ ನಾಟ್ ಹಾಕ್ಬೇಕು ಅಂತ ಹೇಳಿದೀನಿ. ನಾಟ್ ಇಲ್ಲ, ಈ ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇಲ್ಲ. ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಾಟ್ ಇಲ್ಲ. ನೆಗೆಟಿವ್ ಫಾರ್ಮ್ಸ್ ಯಾವುದೇ ಇಲ್ಲ, ಅದಕ್ಕೆ ಈಸ್. ಅದಕ್ಕೊಂದು ನಾಟ್ ಸೇರಿಸಿದ್ವಿ, ಈಸೆಂಟ್ ಆಯ್ತು. ಈಸೆಂಟ್ ಎಲ್ಲಿದೆ ನೋಡ್ರಿ, ಈಸೆಂಟ್. ಓಕೆನಾ? ಇಟ್. ಸೊ ಈಸೆಂಟ್ ಇಟ್. ಓಕೆನಾ? ಈಸ್ ನಾಟ್ ಇಲ್ಲ, ಅದಕ್ಕೆ ನಾಟ್ ಹಾಕಿದ್ವಿ, ಈಸೆಂಟ್ ಇಟ್. ಡಸಂಟ್ ಅಂತ ಬರೋದಿಲ್ಲ, ಯಾಕಂದ್ರೆ ಈಸ್ ಇರೋದ್ರಿಂದ ಇವೆರಡು ಬರೋದಿಲ್ಲ ರೀ, ಬಿಟ್ಟು ಬಿಡೋದು. ಈಸ್ ಇಟ್ ಆರ್ ಈಸೆಂಟ್ ಇಟ್. ಯಾಕೆ ಈಸ್ ಇಟ್ ಬ್ಯಾಡ್ ಅಲ್ಲ ಸರ್, ಯಾಕೆ ಈಸ್ ಇಟ್ ಅಲ್ಲ ಅಂತಕ್ಕಂಥದ್ದು. ಯಾಕೆ ಈಸ್ ಇಟ್ ಇಲ್ಲ ಅಂತಂದ್ರೆ, ಇಲ್ಲಿ ನಾಟ್ ಒಂದು ವೇಳೆ ಸೈನ್ಸ್ ಈಸ್ ನಾಟ್ ಇತ್ತು ಅಂತಂದ್ರೆ ಇದು ಆಗ್ತಿತ್ತು ಆಪ್ಷನ್. ಯಾಕಂದ್ರೆ ನಾಟ್ ಇದು ನಾಟ್ ಆಪ್ಷನ್. ನೋಡ್ರಿ, ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇದೆ ಅಂತಂದ್ರೆ ಇಲ್ಲಿ ನಾಟ್ ಹಾಕೋದಿಲ್ಲ, ಅದಕ್ಕೆ ಇದು ಆಪ್ಷನ್ ಆಗ್ತಿತ್ತು.
ಇಲ್ಲಿ ಆಪ್ಷನ್ ನಾಟ್ ಇದ್ದಿದ್ರೆ ಇದ್ರೊಳಗೆ ಸೈನ್ಸ್ ಈಸ್ ನಾಟ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿ ನಾಟ್ ಇದ್ದಿದ್ರೆ ಇಲ್ಲಿ ಇದು ಆಪ್ಷನ್ ಹಾಕಿತ್ತು. ಯಾಕಂದ್ರೆ ನಾಟ್ ಇಲ್ಲಿ ಇದೆ, ಇಲ್ಲಿ ಬಿಟ್ಟು ಬಿಡ್ತೀವಿ, ಅದಕ್ಕೆ ಈಸ್ ಇಟ್. ನಾಟ್ ಇಲ್ಲ, ಅದಕ್ಕೆ ನಾಟ್ ಹಾಕಿದೀವಿ, ಅದಕ್ಕೆ ಇದು ಆಪ್ಷನ್. ಇಷ್ಟೇ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕಿರಣ್ ಲೈಕ್ಸ್ ನೋಡ್ರಿ, ಲೈಕ್ ಇತ್ತು, ಲೈಕ್ V1, ಇದು V1 ಪ್ಲಸ್ ಎಸ್. ಸೊ V1 ಪ್ಲಸ್ ಎಸ್ ಅಂತಂದ್ರೆ ಏನ್ ಮಾಡಿದೀನಿ ನಾನು, ಡಸ್ ಅಂತ ಹೇಳಿ. ನಾಟ್ ಎಲ್ಲೂ ಕಾಣ್ತಾ ಇಲ್ಲ, ನಾಟ್ ಸೇರಿಸ್ತೀವಿ. ಡಸಂಟ್ ಎಲ್ಲಿದೆ ನೋಡ್ರಿ, ಡಸಂಟ್ ಇಲ್ಲಿದೆ ನೋಡ್ರಿ, ಕ್ವಶನ್ ಮಾರ್ಕ್ ಇಲ್ಲಿ ಇದೆ ನೋಡ್ರಿ, ಕ್ವಶನ್ ಒಳಗೆ ಕ್ವಶನ್ ಮಾರ್ಕ್ ಇದೆ. ಓಕೆನಾ, ಎಸ್, V1 ಪ್ಲಸ್ ಎಸ್ ಅದಕ್ಕೆ ಡಸ್. ಸೊ 2023 ನಿರ್ಮಲಾ ಟ್ರೈಸ್ ಟು ನೋಡ್ರಿ, ಟ್ರೈಸ್ ವರ್ಬ್ ಅನ್ನು ನೋಡ್ಬೇಕು. ಟ್ರೈಸ್, ನಾನು ನಿಮಗೆ ಹೇಳಿದ್ನಲ್ಲ, V1 ಗ ಎಸ್ ಅಥವಾ ಇಎಸ್ ಅಥವಾ ಐಎಸ್ ಪ್ರತ್ಯಯ ಹಾಕ್ಬೇಕು ಇದ್ರೆ, ಸಫಿಕ್ಸ್ ಇದ್ದಿದ್ರೆ ನಾವು ಡಸ್ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೆ ನಿಮಗೆ. ನೋಡ್ರಿ, ಟ್ರೈ ಅಂತಕ್ಕಂಥದ್ದು V1. ಇದರ ಟ್ರೈಸ್ ಅಂತಕ್ಕಂಥದ್ದು ನಾವು ಇದನ್ನ ಡೀಟೇಲ್ ಆಗಿ IES ಇದೆ ನೋಡ್ರಿ, V1 ಪ್ಲಸ್ IES. ಟ್ರೈಸ್ ಅಂತಂದ್ರೆ V1 ಪ್ಲಸ್ IES. ಇದನ್ನ ನಾವು ಡೀಟೇಲ್ ಆಗಿ ಎಲ್ಲಿ ಡಿಸ್ಕಷನ್ ಮಾಡಿವಿ, ಟೆನ್ಸಸ್ ಅಂತಕ್ಕಂಥದ್ದು ಕ್ಲಾಸ್ ಅಲ್ಲಿ ನಾನು ವರ್ಬ್ ಫಾರ್ಮ್ಸ್ ಅಂತ ಹೇಳಿ ವರ್ಬ್ ಅಂತಕ್ಕಂಥದ್ದು ಒಂದು ಫೋಲ್ಡರ್ ಸಪರೇಟ್ ಮಾಡಿದ್ನಿ. ಅದ್ರೊಳಗೆ V1 ಪ್ಲಸ್ ಎಸ್, V1 ಪ್ಲಸ್ ES, V1 ಪ್ಲಸ್ IES ಇವುಗಳನ್ನ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಎಲ್ಲಾ ವಿಡಿಯೋಸ್ ಅನ್ನು ಒನ್ ಬೈ ಒನ್ ನೀವು ಕರೆಕ್ಟ್ ಆಗಿ ಫ್ಲೋ ಅಲ್ಲಿ ನೋಡ್ಕೊಂಡ್ ಬಂದ್ರೆ ಇದು ಯಾವ್ದು ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ, ಆಮೇಲೆ ನೀವು ಸ್ಟ್ರಕ್ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ನಿರ್ಮಲಾ ಟ್ರೈಸ್ ಅಂತಕ್ಕಂಥದ್ದು. ಸೊ V1 ಗೆ ಏನಾಯ್ತು, V1 ಗೆ IES ಪ್ರತ್ಯಯ ಇದೆ, ಅದಕ್ಕೆ ಡಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ನಾಟ್ ಕಾಣ್ತಾ ಇದೆಯಾ ನೋಡ್ರಿ, ನಿರ್ಮಲಾ ಡಸ್ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಹೌದಾ, ಇನ್ ದ ಎಕ್ಸಾಮ್. ಸೊ ಇಲ್ಲಿ ಯಾವುದೇ ನಾಟ್ ಕಾಣ್ತಾ ಇಲ್ಲ, ಅದಕ್ಕೆ ನಾಟ್ ಹಾಕಿದ್ವಿ. ಇಲ್ಲಿ ಡಸಂಟ್ ನಿರ್ಮಲಾ, ಶಿ ಡಸಂಟ್, ಶಿ ಎಲ್ಲಿದೆ ನೋಡ್ರಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಇಲ್ಲಿ ಮತ್ತೆ ಇನ್ಫಿನಿಟಿವ್ ನೀವು ಗುರ್ತು ಹಿಡೀರಿ, ಇನ್ಫಿನಿಟಿವ್ ಕಲ್ತೀವಲ್ಲ. ಸೊ ಹಿಂದಿನ ಕ್ಲಾಸ್ ಅಲ್ಲಿ ಇನ್ಫಿನಿಟಿವ್ ಕಲ್ತೀವಿ. ಟು ಗೆಟ್ ಇದೆಯಲ್ಲ, ಇದು ಇನ್ಫಿನಿಟಿವ್. ಓಕೆನಾ, ಎಸ್. ಬರ್ರಿ, 2022 ಸೆಪ್ಟೆಂಬರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಮೇಘನಾ ಈಸ್ ಲುಕಿಂಗ್ ಸ್ಮಾರ್ಟ್ ಅಂಡ್ ಅಟ್ರಾಕ್ಟಿವ್ ಟುಡೇ. ಈಸ್ ಇದೆಯಲ್ಲ, ಈಸ್ ನಾಟ್ ಇಲ್ಲ, ಅದಕ್ಕೆ ಈಸಂಟ್ ಅಂತ ಮಾಡಿದ್ವಿ. ಈಸಂಟ್ ಎಲ್ಲಿದೆ ನೋಡ್ರಿ, ಈಸಂಟ್ ಶಿ. ನಾಟ್ ಇಲ್ಲ, ಅದಕ್ಕೆ ಈಸ್ ಇದೆ, ಹೆಲ್ಪಿಂಗ್ ವರ್ಬ್ ಈಸ್ ಇದೆ. ನಾಟ್ ಇಲ್ಲ, ಅದಕ್ಕೆ ಈಸಂಟ್ ಆಯ್ತದೆ. ರೈಟ್, ಎಸ್, ಸಿಂಪಲ್ ಇದೆ. ಸೊ ನೀವು ಬೇಸಿಕ್ ಕ್ಲಾಸ್ ಅನ್ನು ಕಲಿಬೇಕು, ಆ ವಿಡಿಯೋನ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್. ಯುವರ್ ಫ್ರೆಂಡ್ಸ್ ಆರ್ ನೋಡ್ರಿ, ಆರ್ ಇದೆ, ನಾಟ್ ಇಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇಲ್ಲ ನೋಡ್ರಿ, ಆರಂಟ್ ಎಲ್ಲಿದೆ ನೋಡ್ರಿ, ಆರಂಟ್ ಇಲ್ಲಿದೆ, ಆರಂಟ್ ದೇ. ಓಕೆನಾ, ಆರಂಟ್ ಒಂದ ಆಪ್ಷನ್ ಇರೋದು ನೋಡ್ರಿ, ಆರ್ ಇದೆ, ಅದಕ್ಕೆ ಇದು ಆಪ್ಷನ್ ಅಲ್ಲ, ಇದು ಆಪ್ಷನ್ ಅಲ್ಲ. ಆರಂಟ್ ದೇ, ಆರ್ ದೇ. ಇಲ್ಲಿ ನಾಟ್ ಒಂದು ವೇಳೆ ಯುವರ್ ಫ್ರೆಂಡ್ಸ್ ಆರ್ ನಾಟ್ ಕಮಿಂಗ್ ಟು ನೈಟ್, ಇಲ್ಲಿ ನಾಟ್ ಇದ್ದಿದ್ರೆ ನಾವೇನ್ ಮಾಡ್ತಿದ್ವಿ, ಬರೀ ಆರ್ ಅಷ್ಟ ತಗೋತಿದ್ವಿ, ನಾಟ್ ಬಿಡ್ತಿದ್ವಿ, ಅದಕ್ಕೆ ಇದು ಆಪ್ಷನ್ ಆಗ್ತಿತ್ತು. ಇಲ್ಲಿ ನಾಟ್ ಇಲ್ಲ, ಅದಕ್ಕೆ ಆರಂಟ್, ನಾಟ್ ಹಾಕಿ ಆರಂಟ್ ಆಯ್ತು. ಅರ್ಥ ಮಾಡ್ಕೊಡ್ರಿ. ಓಕೆನಾ, ಎಸ್. 2020 ಮಾರ್ಚ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಹೌದಾ, ನೋಡ್ರಿ, ರಾಕೆಟ್ಸ್ ಕ್ಯಾರಿ ನೋಡ್ರಿ, ರಾಕೆಟ್ಸ್ ಕ್ಯಾರಿ V1 ಇದು, ರಾಕೆಟ್ಸ್ ಕ್ಯಾರಿ V1. ಸೊ V1 ಅಂತಂದ್ರೆ ಡೂ. ಯಾವ್ದಾದ್ರು ನಾಟ್ ಇದೆಯಾ ನೋಡ್ರಿ, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಅಂಡ್ ಪೀಪಲ್ ಇನ್ ಟು ಸ್ಪೇಸ್. ಡೂ ನಾಟ್ ಇಲ್ಲ, ಅದಕ್ಕೆ ನಾಟ್ ಹಾಕ್ತಿದ್ವಿ. ಡೋಂಟ್ ಎಲ್ಲಿದೆ ನೋಡ್ರಿ, ಡೋಂಟ್ ಇಲ್ಲ ಇದೆ, ಡೋಂಟ್ ದೇ. ಸೊ ನಾಟ್ ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇತ್ತು ಅಂದ್ರೆ ಬಿಡ್ತೀವ್ರಿ, ನಾಟ್ ಇಲ್ಲ ಅಂತಂದ್ರೆ ತಗೊಂತೀವಿ. ಓಕೆನಾ, ಎಸ್. 2019 ಜೂನ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ದ ಕಾನ್ಸ್ಟಿಟ್ಯೂಷನ್ ಈಸ್ ಫಂಡಮೆಂಟಲ್ ಡಾಕ್ಯುಮೆಂಟ್. ಈಸ್ ಇದೆ, ನಾಟ್ ಇಲ್ಲ, ಅದಕ್ಕೆ ನಾಟ್ ಹಾಕಿದ್ವಿ. ಇಸಂಟ್ ಎಲ್ಲಿದೆ ನೋಡ್ರಿ, ಇಸಂಟ್ ನೋಡ್ರಿ. ಹ್ಯಾಸಂಟ್ ಅಲ್ಲ, ಯಾಕಂದ್ರೆ ಇಲ್ಲಿ ಹ್ಯಾಸ್ ಇಲ್ಲ. ಡಸಂಟ್ ಅಲ್ಲ, ಯಾಕಂದ್ರೆ ಇಲ್ಲಿ ಡಸ್ ಅಂತಕ್ಕಂಥದ್ದು ಯಾವ್ದು ಕಾನ್ಸೆಪ್ಟ್ ಇಲ್ಲ. ಈಸ್ ಇಟ್ ಅಥವಾ ಇಸಂಟ್ ಇಟ್ ಎರಡಿದೆ. ಸೊ ಇಲ್ಲಿ ನಾಟ್ ಇದ್ದಿದ್ರೆ, ಈಸ್ ನಾಟ್ ಅಂತ ಹೇಳಿ ಇಲ್ಲಿ ಇದ್ದಿದ್ರೆ ಬರೀ ಈಸ್ ಅಷ್ಟ ತಗೊಂತಿದ್ವಿ, ಅದಕ್ಕೆ ಇದು ಆಗ್ತಿತ್ತು. ಅಲ್ಲಿ ನಾಟ್ ಇಲ್ಲ, ಅದಕ್ಕೆ ಈಸಂಟ್ ಅಂತ ಹಾಕಿದ್ವಿ, ಅದಕ್ಕೆ ಇದು ಆಯ್ತು. ಓಕೆನಾ, ಎಸ್. 2019 ಮಾರ್ಚ್. ಹಿ ವಾಸ್ ಇಂಟೆಲಿಜೆಂಟ್ ಅಂಡ್ ಆನೆಸ್ಟ್. ವಾಸ್ ಹೆಲ್ಪಿಂಗ್ ವರ್ಬ್ ಇದೆ, ವಾಸ್ ಹೆಲ್ಪಿಂಗ್ ವರ್ಬ್. ಈಗ ನಾಟ್ ಇಲ್ಲ, ನಾಟ್ ಹಾಕ್ರಿ. ವಾಸಂಟ್ ಎಲ್ಲಿದೆ ನೋಡ್ರಿ, ಇವು ಆಪ್ಷನ್ ಅಲ್ಲೇ ಇಲ್ಲ ನೋಡ್ರಿ. ಫಸ್ಟ್ ಆಪ್ಷನ್ ನೋಡಿ ಕೂಡ ಇವು ಎರಡು ಅಲ್ಲ, ಯಾಕಂದ್ರೆ ಅಲ್ಲಿ ವಾಸ್ ಇದೆ, ಇಲ್ಲಿ ಈಸ್ ಇದೆ.
ಇದನ್ನ ಬಿಟ್ಬಿಡ್ರಿ. ಒಂದ್ ಇದು ಇರ್ಬೇಕು, ಒಂದ್ ಇದು ಇರ್ಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಯಾವಾಗ ಇದು ಅಂತಂದ್ರೆ ಇಲ್ಲಿ ನಾಟ್ ಇಲ್ಲ, ಅದಕ್ಕೆ ನಾಟ್ ತಗೊಂಡಿವಿ. ಇಲ್ಲಿ ನಾಟ್ ಇದ್ದಿದ್ರ ಇದನ್ನ ತಗೊಂತಾ ಇದ್ವಿ. ನಾಟ್ ಬಿಟ್ಟು ಬಿಡ್ತಿದ್ವಿ, ವಾಸ್ ಹಿ ಇಷ್ಟೇ ತಗೊಂತಿದ್ವಿ. ಓಕೆನಾ? ಎಸ್. ಸೊ 2018 ಮಾರ್ಚ್ ಅಲ್ಲಿ ಈಗ ಫಾದರ್ ನೆವರ್ ನೋಡ್ರಿ, ನೆವರ್ ಅಂತಕ್ಕಂಥದ್ದು ನೆಗೆಟಿವ್ ಫಾರ್ಮ್ ಇದು. ಮತ್ತೆ ಇಲ್ಲಿ ನಾಟ್ ಇಲ್ಲ ಅಂತ ಹೇಳಿ ಹೇಳಕ್ ಹೋಗ್ಬೇಡ್ರಿ, ನೆಗೆಟಿವ್ ಫಾರ್ಮ್ ಇದು. ಹೇಳಿದೀನಿ ನಾನು ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳಿದೆ, ನೆವರ್ ನೆಗೆಟಿವ್ ಫಾರ್ಮ್ ಇದು. ನೆಗೆಟಿವ್ ಫಾರ್ಮ್. ಫಾದರ್ ಸಿಟ್ಸ್ ನೋಡ್ರಿ, ಸಿಟ್ಸ್ ಅಂತಕ್ಕಂಥದ್ದು V1 ಪ್ಲಸ್ ಎಸ್ ಇದೆ ಅಲ್ಲಿ. ಸೊ ನಾನೇನ್ ಹೇಳಿದೀನಿ, ಡಸ್ ಯೂಸ್ ಮಾಡಬೇಕಂತ ಹೇಳಿದೀನಿ. V1 ಪ್ಲಸ್ ಎಸ್ ಇರಬಹುದು, V1 ಪ್ಲಸ್ ES ಇರಬಹುದು, V1 ಪ್ಲಸ್ IES ಇರಬಹುದು. ಮೂರರಲ್ಲಿ ಒಂದಿತ್ತಂದ್ರೆ ಡಸ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ನಾಟ್ ಇರೋದ್ರಿಂದ ಬಿಟ್ಬಿಡ್ತೀವಿ, ನಾಟ್ ಹಾಕೋದಿಲ್ಲ ಇದಕ್ಕೆ. ಯಾಕಂದ್ರೆ ನೆವರ್ ಅಂತಕ್ಕಂಥದ್ದು ಇದೆ, ನೆಗೆಟಿವ್ ಫಾರ್ಮ್ ಇದೆ. ನೆಗೆಟಿವ್ ಫಾರ್ಮ್ ಇದು ನೆಗೆಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಟ್ಯಾಗ್. ನೆಗೆಟಿವ್ ಸ್ಟೇಟ್ಮೆಂಟ್ ನೆವರ್ ಇರೋದ್ರಿಂದ ಇಲ್ಲಿ ನಾಟ್ ಹಾಕೋದಿಲ್ಲ, ಡಸ್ ಅಷ್ಟೇ ತಗೋತೀವಿ. ಫಾದರ್ ಹಿ. ಸೊ ಡಸ್ ಹಿ ಎಲ್ಲಿದೆ ನೋಡ್ರಿ, ಡಸ್ ಹಿ ಇದು. ಓಕೆನಾ? ಎಸ್. ಸೊ ಒಂದ್ ವೇಳೆ ಇದು ನೆವರ್ ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಡಸಂಟ್ ಹಿ ಅಂತ ಹೇಳಿ ತಗೋತೀವಿ. ಯಾಕಂತಂದ್ರೆ ಇಲ್ಲಿ ನೆಗೆಟಿವ್ ಫಾರ್ಮ್ ಇದೆ, ಸ್ಟೇಟ್ಮೆಂಟ್ ಅಲ್ಲಿ ನೆಗೆಟಿವ್ ಫಾರ್ಮ್ ಇದೆ ಅಂತಂದ್ರೆ ನಾವು ನೆಗೆಟಿವ್ ಫಾರ್ಮ್ ಅನ್ನ ಟ್ಯಾಗ್ ಅಲ್ಲಿ ತಗೊಳ್ಳೋದಿಲ್ಲ. ಅಂಡರ್ಸ್ಟ್ಯಾಂಡ್? ಎಸ್. 2018 ಜೂನ್ ಅಲ್ಲಿ ದ ಸ್ಟೂಡೆಂಟ್ಸ್ ಹ್ಯಾವ್ ಕಮ್. ನೋಡ್ರಿ, ಕಮ್ ಇದೆಯಲ್ಲ, ಹ್ಯಾವ್. ನೋಡ್ರಿ ಇಲ್ಲಿ ಹ್ಯಾವ್ ಇದೆ ನೋಡ್ರಿ, ಹ್ಯಾವ್. ಸೊ ಈಗ ನಮಗ್ ಹ್ಯಾವ್, ಈಗ ಹ್ಯಾವ್ ಅದ್ ಹೆಲ್ಪಿಂಗ್ ವರ್ಬ್ ಸಿಕ್ತು, ಹ್ಯಾವ್. ಈಗ ದ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ದಿ ಟೂರ್. ನೋಡ್ರಿ, ನಾಟ್ ಇಲ್ಲ, ಅದಕ್ಕೆ ನಾಟ್ ಹಾಕ್ತಿದ್ವಿ. ಅಲ್ಲಿ ಇಲ್ಲ, ಅದಕ್ಕೆ ನಾಟ್ ಹಾಕ್ತಿದ್ವಿ. ಹ್ಯಾವಂಟ್ ಎಲ್ಲಿದೆ ನೋಡ್ರಿ, ಹ್ಯಾವಂಟ್ ಇಲ್ಲಿದೆ ನೋಡ್ರಿ. ರೈಟ್ ಆನ್ಸರ್. ಹ್ಯಾಡ್ ದೇ, ಹ್ಯಾಡ್ ಅಂಡ್ ದೇ ಇವು ಎರಡು ಅಲ್ಲ, ಯಾಕಂದ್ರೆ ಅಲ್ಲಿ ಹ್ಯಾವ್ ಇದೆ. ಹ್ಯಾಡ್ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು, ತಲೆ ಕೆಡಿಸ್ಕೋಬಾರ್ದು. ಒಂದು ಹ್ಯಾವ್ ದೇ ಇರಬಹುದು, ಒಂದು ಹ್ಯಾವಂಟ್ ದೇ ಇರಬಹುದು ಅಂತೇಳಿ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಸೊ ನಾಟ್ ಇದೆಯಾ ಇಲ್ಲ ಚೆಕ್ ಮಾಡಬೇಕು. ಸ್ಟೇಟ್ಮೆಂಟ್ ಅಲ್ಲಿ ನಾಟ್ ಇಲ್ಲ ಅಂತಂದ್ರೆ ನಾಟ್ ಇರೋ ಆಪ್ಷನ್ ರೈಟ್ ಆನ್ಸರ್. ನಾಟ್ ಇರೋ ಆಪ್ಷನ್ ಇಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಇರೋ ಆಪ್ಷನ್. ಇಲ್ಲಿ ಇದೆ ನಾಟ್ ಅಂತಂದ್ರೆ ಇಲ್ಲಿ ನಾಟ್ ಇರಬಾರದು ಅಂತ ಆಪ್ಷನ್ ಚಾಯ್ಸ್ ಮಾಡಬೇಕು. ಓಕೆನಾ? ಎಸ್. ಶಿ ಈಸ್ ಬ್ರಿಲಿಯಂಟ್, ವೆರಿ ಬ್ರಿಲಿಯಂಟ್. ಓಕೆನಾ? ಈಸ್ ನಾಟ್ ಇಲ್ಲ, ಈಸಂಟ್ ಆಯ್ತು. ಈಸ್ ನಾಟ್ ಇಲ್ಲ, ಅದಕ್ಕೆ ನಾಟ್ ಹಾಕಿದ್ವಿ. ಈಸಂಟ್, ಈಸಂಟ್ ಎಲ್ಲಿದೆ ನೋಡ್ರಿ, ಈಸಂಟ್ ಈಸ್ ದ ರೈಟ್ ಆನ್ಸರ್. ಹೌದಾ? ಒಂದು 10 ಸೆಕೆಂಡ್ ಅಲ್ಲಿ ನೀವು ಅದನ್ನ ಕ್ಯಾಚ್ ಮಾಡಬಹುದು. ಶೀಲಾ ಡಸಂಟ್ ನೋಡ್ರಿ, ಡಸಂಟ್ ನಾಟ್ ಇದೆ, ಅದಕ್ಕೆ ನಾಟ್ ಬಿಟ್ಟು ಬಿಡ್ತೀವಿ, ಜಸ್ಟ್ ಡಸ್ ಅಷ್ಟ ತಗೋತೀವಿ. ಡಸ್ ಎಲ್ಲಿದೆ ನೋಡ್ರಿ, ನಮ್ಮ ಆಪ್ಷನ್ ಅಲ್ಲಿ ಡಸ್ ಹಿ. ನೋಡ್ರಿ, ನಾನು ಆಗಲೇ ಹೇಳಿದೆ ನಿಮ್ಗೆ, ಇಲ್ಲಿ ನಾಟ್ ಇದೆ, ಅದಕ್ಕೆ ಬರೀ ಡಸ್ ಅಷ್ಟ ತಗೊಂಡ್ವಿ. ಇಲ್ಲಿ ನಾಟ್ ಇದ್ದಿದ್ದಿಲ್ಲ ಅಂತಂದ್ರೆ ಡಸಂಟ್ ಅಂತ ಹೇಳಿ ತಗೊಂತಿದ್ವಿ. ಇಲ್ಲಿ ನಾಟ್ ಇದೆ ಅಂತಂದ್ರೆ ನಾಟ್ ಬಿಟ್ಟು ಆನ್ಸರ್ ಹುಡುಕ್ತಿವಿ. ನಾಟ್ ಇಲ್ಲ ಅಂತಂದ್ರೆ ನಾಟ್ ಇರೋ ಆನ್ಸರ್ ಇದು ಮಾಡ್ತೀವಿ ಅಂತಕ್ಕಂಥ. ಸೊ ಇದು ಇಷ್ಟು ನಿಮ್ಗೇನಾಯ್ತಪ್ಪ ಅಂತಂದ್ರೆ ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದು ಆಯ್ತು. ಸೊ ಇಲ್ಲಿವರೆಗೂ ನಾವೇನ್ ಮಾಡಿದೀವಿ, ಎಲ್ಲಾ ರೀತಿಯ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ವಿ. ನೀವು ಇವೆಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊರಿ. ಒಂದು ಇಂಟ್ರೊಡಕ್ಷನ್ ವಿಡಿಯೋ ಇದೆ ಕ್ವಶನ್ ಟ್ಯಾಗ್ ಅದು, ಅದನ್ನ ನೋಡ್ಕೊರಿ. 1 ಮಾರ್ಕ್ ಈಗ ಪ್ರತಿ ವರ್ಷ ಕೇಳೋದ್ರಿಂದ 1 ಮಾರ್ಕ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1 ಮಾರ್ಕ್ ಮಿಸ್ ಆಗಬಾರ್ದು. ಒಂದ್ ವೇಳೆ ಕ್ವಶನ್ ಟ್ಯಾಗ್ ಅಲ್ಲಿ ಏನಾದ್ರು ಆಪ್ಷನ್ ಇಲ್ಲ ಸರ್, ಹಂಗೆ ಡೈರೆಕ್ಟ್ ಕೊಟ್ಬಿಟ್ಟವ್ರೆ 1 ಮಾರ್ಕಿಗೆ ಅಂತೇಳಿ ಏನಾದ್ರು ಇತ್ತು ಅಂತ ಹೇಳಿ ತಿಳ್ಕೊರಿ. ಏನ್ ಮಾಡ್ತೀರಿ ಅಂತ ಹುಷಾರಾಗಿ ಬರಿಬೇಕು. ಇಲ್ಲಿ ನೋಡ್ರಿ, ಡಸ್ 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 ಇದನ್ನ ಬರೀರಿ, ಡಸ್ ಅಂತ ಹೇಳಿ ಬಂತು. ಶೀಲಾ, ಶಿ. ನೀವು ಕ್ವಶನ್ ಮಾರ್ಕ್ ಹಾಕೋದು ಬಿಟ್ರಿ 1 ಮಾರ್ಕ್ ಹೋಯ್ತು. ನಮಗ ಇದು ಕ್ಯಾಪಿಟಲ್ ಇರಬೇಕು, ಇದು ಕ್ಯಾಪಿಟಲ್ ಇರಬೇಕು. ಹೌದಾ? ಓಕೆ. ಇದು ಪ್ರೊನೌನ್ ಇರಬೇಕು. ಏನಿರ್ಬೇಕ್ರಿ? ಪ್ರೊನೌನ್ ಇರಬೇಕು. ಮತ್ತೆ ನೀವು ಶೀಲಾ ಅಂತ ಹೇಳಿ ಬರ್ದಿರಿ, ಡಸ್ ಶೀಲಾ ಅಂತ ಹೇಳಿ ಬರೆಯಂಗಿಲ್ಲ. ಯಾಕಂತ ನಿಮಗೆ ಅಲ್ಲಿ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದೀನಿ. ಡಸ್ ನಮಗ ಇಲ್ಲಿ ನಾಟ್ ಇದೆ, ಅದಕ್ಕೆ ನಾಟ್ ಬಿಟ್ಟು ಬರೀ ಜಸ್ಟ್ ಹೆಲ್ಪಿಂಗ್ ವರ್ಬ್ ತಗೊಂಡ್ವಿ, ಡಸ್ ಆಯ್ತು. ಶೀಲಾ ಹುಡುಗಿ ಇರೋದ್ರಿಂದ ಶಿ ತಗೊಂಡ್ವಿ. ಕೊನೆಗೆ ಕ್ವಶನ್ ಮಾರ್ಕ್ ಹಾಕ್ಲಿಲ್ಲ ಅಂದ್ರೆ ಮಾರ್ಕ್ ಹೋಯ್ತು. ಅಷ್ಟು ಸುಲಭ ಅಲ್ಲ ಕ್ವಶನ್ ಟ್ಯಾಗ್ ಬರೆಯೋದು. ಹುಷಾರಾಗಿ ನೀವು ಅದನ್ನ ಏನ್ ಮಾಡ್ಬೇಕು, ಗಮನದಲ್ಲಿ ಇಟ್ಕೋಬೇಕು. ಆಪ್ಷನ್ ಅಲ್ಲಿ ಕೊಟ್ರು ಆಪ್ಷನ್ ಟಿಕ್ ಮಾಡ್ತೀರಿ, ಬರೀತೀರಿ. ಆಪ್ಷನ್ ಅಲ್ಲಿ ಕೊಡ್ಲಿಲ್ಲ, 1 ಮಾರ್ಕ್ ಶಾರ್ಟ್ ಆನ್ಸರ್ ಕೊಟ್ರು ಅಂತಂದ್ರೆ ನೀವು ಬರಿಬೇಕಾದ್ರೆ ಪ್ರಾಪರ್ ವೇ ಅಲ್ಲಿ ಬರಿಬೇಕು. ಫಸ್ಟ್ ವರ್ಬ್ ಅನ್ನ ನೀವು ಕ್ಯಾಪಿಟಲ್ ಲೆಟರ್ ಬರಿಬೇಕು. ಈಸ್ ಇತ್ತಂದ್ರೆ ಹಿಂಗ ಕ್ಯಾಪಿಟಲ್ ಲೆಟರ್ ಬರಿಬೇಕು. ಆಮೇಲೆ ಪ್ರೊನೌನ್ ಬರಿಬೇಕು, ಕ್ವಶನ್ ಮಾರ್ಕ್ ಕೊನೆಯಲ್ಲಿ ಹಾಕ್ಬೇಕು. ಬಹಳ ಇಂಪಾರ್ಟೆಂಟ್ ಇವು. ಓಕೆನಾ? ಎಸ್.